ಇದು ಹಿಂದಿನಿಂದ ನಮ್ಮ ಹಿರಿಯರು ಆಚರಿಸಬಹುದಂಥ ಪದ್ಧತಿ ಇದೆ. ಯಾವಾಗಾದ್ರೂ ಮಳೆ ಬರದೇ ಹೋದಾಗ ನಾವೆಲ್ಲ ದೇವರುಗಳಲ್ಲಿ ನೀರು ಹಾಕೋತ ಹೋದ್ರೆ ಸತತವಾಗಿ ಆ ಮಳೆ ಬಂದಿದ್ದು ಎಕ್ಸಾಂಪಲ್ ಇದೆ. ಈಗ ಕೂಡ ನಾವು ಅದೇ ಮಾಡ್ತಾ ಇದ್ದೀವಿ. ಅದ್ರ ಪರವಾಗಿ ಈಗಲೂ ಹನಿ ಕಡಿತಾ ಇದೆ, ಮಳೆ ಬರ್ತಾ ಇದೆ. ಈ ಒಂದು ಆತ್ಮವಿಶ್ವಾಸ ಹಳೆಯ ಒಂದು ಇದು ಯಾವಾಗಲೂ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಮಾಡಿದ ಕೆಲಸಗಳು ಎಲ್ಲಕ್ಕೂ ಇದಾಗಿಲ್ಲ. ಎಷ್ಟು ಸಾರಿ ನಾವು ಮಾಡಿದಕ್ಕೂ 100ಕ್ಕೆ 100 ಸರಿ ಮಳೆ ಬಂದಿದೆ. ಸೊ ಚಿತ್ತಾಪುರದಲ್ಲಿರುವ ಸತತ ಒಂದು 100 ಹಿಡ್ಕೊಂಡು 150-200 ದೇವರುಗಳಿದ್ದಾವೆ. ಸಣ್ಣ ದೇವರು ದೊಡ್ಡ ದೇವರು ಎಲ್ಲ ಹಿಡ್ಕೊಂಡು ಎಲ್ಲ ದೇವರಿಗೂ ಒಂದು ಬಿಂದಿಗೆ ನಿಂತ ನಾವೆಲ್ಲ ಹಸಿ ಒದ್ದೆ ಬಟ್ಟೆಗಳಿಂದ ನೀರು ಹಾಕ್ತಾಯಿದ್ದೀವಿ. ಈ ಒಂದು ನಾವು ಇವತ್ತು ನೀರು ನೀಡೋ ಉದ್ದೇಶ ಏನಂದ್ರೆ ನಮ್ಗೆ ಮಳೆದು ಭಾಳ ಅಭಾವ ಆಗೈತಿ. ನಾವು ದೇವ್ರ ಮೊರೆ ಯಾಕೆ ಹೋಗಿದ್ವಿ ಅಂದ್ರೆ ನಾವು ಯಾವಾಗೂ ಪ್ರತಿ ಸರಿನೂ ಮಳೆ ಇರಲಾರ್ದಾಗ ನಾವು ಏನು ದೇವ್ರಿಗೆ ಹೋಗಿ ಬೇಡ್ಕೊಂಡು ನೀರು ನೀಡೀವಿ ಅಂದ್ರೆ ಮಳೆ ಬಂದಿದ್ದು ಭಾಳ ಸರಿ ಇದು ಅದ. ಹಾಗಾಗಿ ನಾವು ಮುಂಜಾನೆ ಇವತ್ತು ಮಾರ್ನಿಂಗ್ ನಮ್ಮ ಬಾರ್ಪೇಟ್ ಕಳ್ಳಿ ಬಸವೇಶ್ವರ ದೇವಸ್ಥಾನದಿಂದ ಅಲ್ಲಿದ್ದ ಚಿತ್ತಾವಲಿ ದರ್ಗಾ ನಿಂತ ಪೂರಾ ಚಿತ್ತಾಪುರ ಎಲ್ಲ ದೇವರುಗಳು ಹೋಗಿ ನೀರು ನೀಡಿ ಕೊನೆಗೆ ನಾಗ ಯಲ್ಲಮಾಯಿ ನೀರು ನೀಡಿ ಅಲ್ಲಿ ದರ್ಶನ ತೊಗೊಂಡು ಇಲ್ಲಿ 60 ಕಂಬದ ಗುಡಿಗೆ ಬಂದು ಇಲ್ಲಿ ನೀಡಿ ಎಲ್ಲ ಕಡೆ ಪೂರಾ ಚಿತ್ತಾಪುರನ ಎಲ್ಲ ದೇವ್ರುಗಳಿಗೆ ಇವತ್ತು ನಾವು ನೀರು ನೀಡಿ ದೇವ್ರ ಬಳಿ ನಾವು ಏನು ಬೇಡ್ಕೊತೀವಿ ಅಂದ್ರೆ ಆದಷ್ಟು ಬೇಗ ನಮಗೆ ಮಳೆ ಆಗಲಿ, ಎಲ್ಲ ರೈತರು ಖುಷಿಯಾಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಕಳ್ಳಿ ಬಸವೇಶ್ವರ ಗುಡಿನಿಂದ ನೀರು ಮುಂಜಾನೆ ಚಾಲು ಮಾಡಿದ್ದೇವೆ. ಸಂಜೆ ಕಡೆಗೆ ಸ್ವಲ್ಪ ಮಳೆ ಬರ್ತಾ ಇದೆ. ಇಲ್ಲಿಗೆ ಮುಗಿಸಿಬಿಟ್ಟಿದ್ದೇವೆ. ಇಂದು ನಮ್ಮ ಬಾರ್ಪೇಟ ವತಿಯಿಂದ ಎಲ್ಲ ರೈತರ ವರ್ಗದವರು ಕೂಡಿಕೊಂಡು ಇಡೀ ನಮ್ಮ ಚಿತ್ತಾಪುರದಲ್ಲಿರುವಂಥ ಎಲ್ಲ ದೇವ ಮಂದಿರಗಳಿಗೆ ನೀರು ನೀಡುವ ಮುಖಾಂತರ ಎಲ್ಲ ರೈತರು ಇವರು ಅನ್ನದೇ ಎಲ್ಲ ರೈತರು ನಮ್ಮ ಬಾರ್ಪೇಟಿನ ರೈತರು ಕೂಡಿಕೊಂಡು ದೇವರಿಗೆ ನೀರು ನೀಡಿದ್ದೀವಿ. ಅದರ ಪ್ರಯುಕ್ತ ಇವತ್ತು ಆ ದೇವರು ನಮಗೆ ಸ್ವಲ್ಪ ಆದರೂ ಕಣ್ಣು ಥರದ ನೀರು ಬರ್ತಾ ಇದೆ, ನಾವು ತರಿಸ್ಕೊಂಡಿದ್ದೀವಿ. ಇದೇ ನಮ್ಮ ಹಿಂದಿನ ವಾಡಿಕೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ಹೋಗೋ ಹೊತ್ತಿಗೆ ಮಳೆ ತರಿಸ್ಕೊಂಡು ಹೋಗ್ತೀವಿ ಅಂತೇಳಿ ತಮ್ಮೆಲ್ಲರಿಗೂ ಹೇಳ್ತಾ ನಾವು ಹಿಂದೂ ಕೂಡ ಮಾಡ್ಕೊತ ಬಂದು ಈಗಲೂ ಕೂಡ ಅದೇ ರೀತಿಯಾಗಿ ನಾವು ಪದ್ಧತಿ ಪ್ರಕಾರ ನಾವು ಪಾಲಿಸ್ತಾ ಬಂದಿದ್ದೀವಿ. ನಮಸ್ಕಾರ.